ಮೈಸೂರಿನಲ್ಲಿ ಸ್ಫೋಟಕ ವಸ್ತುಗಳು ಪತ್ತೆ. ಟಿ ನರಸೀಪುರದ ಕೆಂಪಯ್ಯನ ಹುಂಡಿ ಬಳಿ ಪತ್ತೆಯಾಗಿದೆ ಸ್ಫೋಟಕ ವಸ್ತುಗಳು. ಮೈಸೂರಿನಲ್ಲಿ ಸ್ಫೋಟಕ ವಸ್ತುಗಳು ಪತ್ತೆಯಾಗಿವೆ. ಟಿ ನರಸೀಪುರದ ಕೆಂಪಯ್ಯನ ಹುಂಡಿ ಬಳಿ ಈ ವಸ್ತುಗಳು ಪತ್ತೆಯಾಗಿರುವುದು ಇದೀಗ ಮೈಸೂರಿನ ಜನರಲ್ಲಿ ಆತಂಕವನ್ನ ಮನೆ ಮಾಡಿದೆ. ಸ್ಥಳಕ್ಕೆ ಬಾಂಬ್ ನಿಷ್ಕ್ರಿಯ ದಳ ದೌಡಾಯಿಸಿದ್ದಾರೆ. 9 ಸ್ಫೋಟಕ ನಾಡ ಬಾಂಬ್ ಆಕಾರದ ವಸ್ತುಗಳನ್ನ ಈಗಾಗಲೇ ಜಪ್ತಿ ಮಾಡಲಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಹಾಗಾದ್ರೆ ಶಾಂತಿಯಿಂದ ಇರುವ ನಮ್ಮ ಕರ್ನಾಟಕದಲ್ಲಿ, ಅದು ಮೈಸೂರಿನ ಭಾಗದಲ್ಲಿ ಶಾಂತಿಯಿಂದ ಜನ ಜೀವನವನ್ನ ನಡೆಸ್ತಾ ಇರ್ತಾರೆ. ಆದ್ರೆ ಯಾಕೆ ಈ ತರ ಭಯೋತ್ಪಾದಕರು ಇನ್ನಿಲ್ಲದ ಕಸರತ್ತುಗಳನ್ನ ನಡೆಸಿ ಜನರ ಶಾಂತಿಯನ್ನ ಹದಗೆಡಿಸ್ತಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಾವು ನೋಡ್ತಾ ಇದ್ವಿ, ಮೊನ್ನೆ ಅಷ್ಟೇ ಕೇಳ್ತಾ ಇದ್ವಿ, ಅಲ್ಲಿ ಮಂಗಳೂರಿನ ಕರಾವಳಿ ಭಾಗದಲ್ಲಿ ಸ್ಯಾಟಲೈಟ್ ಫೋನ್ಗಳು ರಿಂಗ್ ಆಗ್ತಾ ಇರೋದು ಇದೀಗ ಮುನ್ನೆಲೆಗೆ ಬಂದಿರುವ ವಿಚಾರ ಅಂತ ಕೂಡ ಹೇಳಲಾಗ್ತಾ ಇತ್ತು. ಈ ತರ ದಿನದಿಂದ ದಿನಕ್ಕೆ ಶಾಂತಿಯಿಂದ ಇರುವ ಜನರನ್ನ ಯಾಕೆ ಈ ಭಯೋತ್ಪಾದಕ ಕೃತ್ಯಗಳಲ್ಲಿ ತೊಡಗಿಸಿಕೊಂಡು ಜನರ ನೆಮ್ಮದಿಯನ್ನ ಹಾಳು ಮಾಡ್ತಾರೆ ಈ ಕಿಡಿಗೇಡಿಗಳು ಅನ್ನೋದು ಒಂಥರ ಪ್ರಶ್ನೆಯಾಗಿ ಮೂಡ್ತಾ ಇರುವಂತದ್ದು. ಇದೀಗ ಟಿ ನರಸೀಪುರದ ಕೆಂಪಯ್ಯನ ಹುಂಡಿ ಬಳಿ ಪತ್ತೆಯಾಗಿದೆ ಸ್ಫೋಟಕ ವಸ್ತುಗಳು. ಅಂದ್ರೆ ಯಾರಿಗೆ ಇವರು ಸಂಚನ ರೂಪಿಸಿದ್ರು, ಯಾರಿಗೆ ಈ ತರ ವಸ್ತುಗಳನ್ನ ಇಟ್ಟು ಯಾರನ್ನ ಸಾಯಿಸಬೇಕು ಅಂತ ಇವರು ಪ್ಲಾನ್ಗಳನ್ನ ರೂಪಿಸ್ಕೊಂಡಿದ್ರು ಅನ್ನೋದೇ ಇದೀಗ ಪ್ರಶ್ನೆ ಆಗಿ ಮೂಡ್ತಾ ಇರುವಂತದ್ದು. ಹಳೆ ದ್ವೇಷ ಆಯ್ತಾ, ಅಥವಾ ಇವ್ರಿಗೆ ಯಾರಾದ್ರೂ ಇಂಥವ್ರನ್ನ ಸಾಯಿಸಬೇಕು, ಇಲ್ಲಿ ಇಂಥ ಜನರು ಬರ್ತಾರೆ ಎಂಬ ಮಾಹಿತಿಯನ್ನ ಇಟ್ಕೊಂಡು ಇವರು ಈ ತರ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದರಾ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇದೀಗ ಸ್ಥಳಕ್ಕೆ ಬಾಂಬ್ ನಿಷ್ಕ್ರಿಯ ದಳದ ಸಿಬ್ಬಂದಿಗಳು ದೌಡಾಯಿಸಿದ್ದಾರೆ. ಅಲ್ಲದೆ 9 ಸ್ಫೋಟಕ ನಾಡ ಬಾಂಬ್ ಆಕಾರದ ವಸ್ತುಗಳನ್ನ ಜಪ್ತಿ ಮಾಡಿದ್ದಾರೆ. ಹಾಗಾದ್ರೆ ಇದೀಗ ಮೈಸೂರಿನಲ್ಲಿ ಭಯೋತ್ಪಾದಕರ ಅಟ್ಟಹಾಸ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆಯಾ? ಹಾಗಾದ್ರೆ ಶಾಂತಿಯಿಂದ ಇರುವ ಜನರ ನೆಮ್ಮದಿಯನ್ನ ಹಾಳು ಮಾಡಲು ಇವರೆಲ್ಲ ಕೈ ಹಾಕ್ತಾ ಇದ್ದಾರಾ? ಯಾಕೆ ಈ ತರ ಮಾಡ್ತಾ ಇದ್ದಾರೆ? ಎಲ್ಲಿಂದ ಬಂತು ಈ ನಾಡ ಬಾಂಬು? ಅವ್ರ ಕೈಗೆ ಸಿಕ್ಕಿದ್ದಾದ್ರೂ ಹೇಗೆ ಅನ್ನೋದನ್ನ ಪೊಲೀಸರು ತನಿಖೆಯನ್ನ ನಡೆಸಬೇಕಾಗಿದೆ. ಮಾಡ್ತೀನಿ ಸರ್, ಈಗ ಮಾಡ್ತೀನಿ. ಪ್ರವೀಣ ಚೂರು ಬಿಡೋ ಪ್ರವೀಣ, ಅವ್ನು ಚೂರ ಪ್ರವೀಣ ಸರ್, ಹೇಳಿ ಸರ್. ಮಾಡ್ತೀನಿ ಸರ್, ಈಗ ಮಾಡ್ತೀನಿ. ಪ್ರವೀಣ ಚೂರು ಬಿಡೋ ಪ್ರವೀಣ, ಅವ್ನು ಚೂರ ಪ್ರವೀಣ ಸರ್, ಹೇಳಿ ಸರ್. ಮಾಡ್ತೀನಿ ಸರ್, ಈಗ ಮಾಡ್ತೀನಿ. ಪ್ರವೀಣ ಚೂರು ಬಿಡೋ ಪ್ರವೀಣ, ಅವ್ನು ಚೂರ ಏನಾಗಲ್ಲ, ಹಾಕಿ ಹಾಕು, ಏನಾಗಲ್ಲ ಹಾಕಿದ್ರು ಏನಾಗಲ್ಲ.